ಇದ್ಯಾಕವ ಹಿಂಗ್ ಕೂತಿದ್ದೀರಿ? ಹತ್ತರಿಂದ ಹೊಟ್ಟೆಗೆ ಏನಾದ್ರು ತಿಂದ್ರೋ ಇಲ್ವೋ? ನಡಿಯವ್ವ, ಸ್ವಲ್ಪ ಊಟ ಮಾಡಿ ನಡ್ರಿ. ಭಾವ, ನಾನ್ ನಿಮ್ಮನ್ನ ಒಂದ್ ಮಾತು ಕೇಳ್ತೀನಿ. ನಿಮಗ್ ಮೊದ್ಲಿಂದಾನು ಗೊತ್ತಿತ್ತ ನಿಮ್ ಮೌನನೇ ಎಲ್ಲ ಹೇಳ್ತಿದೆ ಭಾವ. ಆದ್ರೆ ಈ ವಿಷಯ ನನ್ನ ಹತ್ರ ಯಾಕೆ ಹೇಳ್ಕೊಳ್ಳಿಲ್ಲ? ನಿಮ್ ಮುಂದೆನೆ ಅಷ್ಟೆಲ್ಲ ಹೋರಾಡ್ತಿದ್ದೆ. ಇದು ನನ್ನ ಹತ್ರ ಹೇಳ್ಕೋಬೇಕು ಅಂತ ಒಂದ್ಸಲನೂ ಅನ್ಸ್ಲಿಲ್ವಾ ನಿಮ್ಗೆ? ಭಾವನವ, ಈ ವಿಷಯ ಎಲ್ಲ ಮಾತಾಡಕ್ಕೆ ಇದು ಸರಿಯಾದ ಸಮಯ ಅಲ್ಲ ಕಣವ. ಸಮಯ ಬಂದಾಗ ನಿಮ್ಗೆ ಎಲ್ಲ ಗೊತ್ತಾಯ್ತದೆ. ಹಿಂಗ್ ಯಾವಾಗ ಬರುತ್ತೆ ಭಾವ? ಈ ಮನೆಯಲ್ಲಿ ನನಗೇನ್ ಮರ್ಯಾದೆ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಎಲ್ರು ನನ್ನನ್ನ ಕಾಲ್ ಕಸದ ತರ ನೋಡ್ತಾರೆ, ಆದ್ರೆ ನೀವು ಮಾತ್ರ ನನ್ನನ್ನ ಅಭಿಮಾನದಿಂದ ನೋಡ್ತೀರ. ಆದ್ರೆ ನೀವು ನನ್ನ ಹತ್ರ ಈ ವಿಷಯ ಹೇಳ್ಕೊಳ್ಳಿಲ್ವಲ್ಲ? ಯಾಕೆ ಭಾವ, ಹೇಳಿ. ನೀವ್ ಈ ರೀತಿ ಮೌನವಾಗಿದ್ರೆ ನನ್ನ ತಲೆನಲ್ಲಿ ಏನ್ ಓಡುತ್ತೆ ಅಂತ ಯೋಚನೆ ಮಾಡಿದೀರಾ? ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗ ಮದ್ವೆ ದಿನಾನೇ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ತಾನೆ. ಅದ್ಯಾರು ಮಾಡಿದ್ದು? ನನ್ ಗಂಡ. ನನ್ನನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವ್ರನ್ನ ಸಾಯಿಸೇ ಬಿಟ್ನಲ್ಲ ಅಂತ ನಾನು ಯೋಚನೆ ಮಾಡಲ್ವಾ ಹೇಳಿ? ಭಾವನವ, ನೀವ್ ಏನೇನೋ ಯೋಚನೆ ಮಾಡ್ತಾ ಇದ್ದೀರಿ. ನಿಮ್ ಮದ್ವೆ ಅಷ್ಟೊತ್ತಿಗೆ ಸಿದ್ದುಗೆ ನೀವ್ ಯಾರು ಅಂತಾನು ಇನ್ನೂ ಗೊತ್ತಿರ್ಲಿಲ್ಲ. ಅಂದ್ಮೇಲೆ ಅವನ್ ಹೆಂಗವ ಇದನ್ನೆಲ್ಲ ಮಾಡಕ್ಕಾದದು? ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಈಗ ತಪ್ಪು ಒಪ್ಕೊಂಡು ಯಾಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ? ನನ್ ದುಃಖ ನೋಡಕ್ಕಾಗದೆ ಹೀಗ್ ಮಾಡಿದ್ರ, ಅಥವಾ ನನ್ ಮುಂದೆ ಒಳ್ಳೆಯವ್ರಾಗ್ಬೇಕು ಅಂತ ಹೀಗ್ ಮಾಡಿದ್ರ ಭಾವ? ಹೇಳಿ. ಇದಕ್ಕೆಲ್ಲ ನಂತ ಉತ್ತರ ಇಲ್ಲ ಕಣಮ್ಮ. ಸಿದ್ದುನೇ ಉತ್ತರ ಕೊಡಬೇಕು. ಅವರೇ ನನ್ ಜೊತೆ ಇಲ್ಲ ಅಂದ್ಮೇಲೆ ನಾನ್ ನಿಮ್ಮನ್ನೇ ಕೇಳ್ಬೇಕು ಅಲ್ವಾ? ಅಣ್ಣ ತಮ್ಮಂದಿರ್ನೆಲ್ಲ ಬಿಟ್ಟು ಬಂದಾದ್ಮೇಲೆ ನೀವೇ ನನಗ ಸ್ಥಾನ ಕೊಟ್ರಿ.